ಮಹದೇವಪುರ ಬಿಬಿಎಂಪಿ ವಲಯದ ಹುಡಿ ಉಪವಲಯ ಕಚೇರಿಯಲ್ಲಿ ಭಾರೀ ಅಕ್ರಮ ನಡೆದಿರುವುದು ಬಹಿರಂಗಗೊಂಡಿದೆ. ಸಹಾಯಕ ಕಂದಾಯ ಅಧಿಕಾರಿ ದಾಖಲಾತಿಗಳನ್ನು ಪರಿಶೀಲಿಸದೆ ಅಕ್ರಮವಾಗಿ ಖಾತೆಗಳನ್ನು ಮಂಜೂರು ಮಾಡಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಸಾಮಾಜಿಕ ಹೋರಾಟಗಾರ ಸುಭಾಷ್ ಅವರು ಬಿಬಿಎಂಪಿ ವಿಶೇಷ ಆಯುಕ್ತರಿಗೆ ಖಾತಾ ಮಂಜೂರಿಗೆ ಅಗತ್ಯ ದಾಖಲೆಗಳ ಪರಿಶೀಲನೆ ಮಾಡಿಲ್ಲ, ನಿಯಮಾನುಸಾರ ಒಪ್ಪಿಗೆ ಪಡೆಯದೆ ಖಾತೆ ನೀಡಲಾಗಿದೆ, ಬಿಬಿಎಂಪಿ ಭೂ ಕಸಕ್ಕೆ ಹಾನಿ ಮಾಡಲಾಗಿದೆ ಎಂದು ದೂರು ಸಲ್ಲಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಸುಭಾಷ್ ಅವರು, ಇನ್ನಾದರೂ ಬಿಬಿಎಂಪಿ ಎಚ್ಚರಬೇಕು, ಕರ್ತವ್ಯ ಲೋಪ ಮಾಡಿದ ಅಧಿಕಾರಿಗಳನ್ನು ಅಮಾನತು ಮಾಡಲೇಬೇಕು ಎಂದು ಒತ್ತಾಯಿಸಿದರು. ಮಹದೇವಪುರ ಬಿಬಿಎಂಪಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯಕ ಕಂದಾಯ ಅಧಿಕಾರಿ ನೇತೃತ್ವದಲ್ಲಿ ಬಿ ಖಾತೆಗಳು ಈಗ ಏನಿದೆ ಒ ಟಿ ಎಸ್ ಆದ ನಂತರ ಒನ್ ಟೈಮ್ ಪಾಸ್ವರ್ಡ್ ಅಂತೇಳಿ ಒನ್ ಟೈಮ್ ಟ್ಯಾಕ್ಸ್ ಅಂತೇಳಿ ಆಯುಕ್ತರು ಒಂದು ಸ್ಕೀಮ್ನ ಬಿಟ್ಟಿರ್ತಾರೆ, ಬಡ್ಡಿ ರಹಿತ ಟ್ಯಾಕ್ಸ್ ಪಾವತಿ ಮಾಡೋದಕ್ಕೆ. ಅದು ಸುಮಾರು 1.5-2 ವರ್ಷದಿಂದ ನಡೀತಿತ್ತು. ಸುಮಾರು ಜನರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಿತ್ತು, ಆಸ್ತಿದಾರರಿಗೆಲ್ಲ ಅನುಕೂಲ ಆಗಿತ್ತು. ಇದೇ ಉದ್ದೇಶ ಇಟ್ಕೊಂಡು ಕೆಲವು ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡು ಸುಮಾರು ಹಗರಣಗಳು, ಅಂದರೆ ನೋಡಿ, ರೂಲ್ಸ್ ಇದೆ, ಗೈಡ್ಲೈನ್ ಇದೆ, ಬಿಬಿಎಂಪಿ ಗೈಡ್ಲೈನು. ಒಂದು ಖಾತೆನ ಮಂಜೂರಿ ಮಾಡಬೇಕಾದ್ರೆ ಅದನ್ನು ಸಾರ್ವಜನಿಕರಿಗೆ ಕೊಡಬೇಕಾದ್ರೆ ಮೊದಲು ಟ್ಯಾಕ್ಸ್ ಕಟ್ಕೋಬೇಕು. ನಮ್ಮ ಕರ್ನಾಟಕಕ್ಕೆ ಮತ್ತು ಏನು ಬೊಕ್ಕಸಕ್ಕೆ ಬರುವಂಥ ಆದಾಯ ಏನಿದೆ ಅದನ್ನು ಕಟ್ಟಿಸ್ಕೋಬೇಕು. ಅದನ್ನು ಕಟ್ಟಿಸ್ಕೊಳ್ದೇನೆ ಡೈರೆಕ್ಟು ಹಣ ಪಡೆದು, ಅಂದರೆ ಲಂಚ ಹಣ ಪಡೆದ್ಬಿಟ್ಟು ಡೈರೆಕ್ಟ್ ಖಾತೆ ಇಶ್ಯೂ ಮಾಡಿರ್ತಾರೆ. ಇದನ್ನು ನಾನು ಕಮಿಷನರ್ ಅವ್ರಿಗೆ ಇವತ್ತು ದೂರು ಕೊಟ್ಟಿದ್ದೀನಿ. ಈ ತನಿಖೆ ಆಗಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೇಸ್ ವರ್ಕರಿಂದ ಹಿಡಿದು ಎಲ್ಲರೂ ಈ ಕೂಡಲೇ ಅಮಾನತು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ.